ದೊಡ್ಡ ಮಟ್ಟದಲ್ಲಿ ಸಿಟಿ ಓದಿದ್ರು ಕೂಡ ಅಂದುಕೊಂಡಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಲ್ಲ ಸಿಟಿ ಹಾಕೋಕೆ. ಅಂದರೆ ಮ್ಯಾಜಿಕ್ ನಂಬರ್ ತಲುಪೋಕೆ ಯಾವ ರೀತಿ ಹರಸಾಹಸ ನಡೀತಾ ಇದೆ ತಮಿಳುನಾಡು ರಾಜ್ಯ ರಾಜಕೀಯದಲ್ಲಿ. ಕಾರಣ ಅತಂತ್ರ ಸರ್ಕಾರ, ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸ್ತಾ ಇರುವ ನಡುವೆಯೇ ಸಾಕಷ್ಟು ರೆಕ್ಕೆ ಪುಕ್ಕಗಳು. ಅವ್ರು ಸಿ ಎಂ ಆಗ್ತಾರಾ, ಇವ್ರು ಸಿ ಎಂ ಆಗ್ತಾರಾ, ಟಿ ವಿ ಕೆ ಪಕ್ಷಕ್ಕೆ ಯಾವ ರೀತಿ ಹೊಡೆತ ಹಾಕಬಹುದು, ಅಣ್ಣಾ ಡಿ ಎಂ ಕೆ ಪ್ಲಸ್ ಡಿ ಎಂ ಕೆ ಇಲ್ಲಿ ಹಾವು ಮುಂಗ್ಸಿ ಥರ ಹೊಡೆದಾಡ್ತಾ ಇರೋರು ಏನಾದರೂ ಒಂದಾಗ್ಬಿಡ್ತಾರಾ? ಹೀಗೆ ಹಲವು ಪ್ರಶ್ನೆಗಳು ಇವತ್ತು ಬೆಳಗ್ಗೆಯಿಂದ ಈ ಕ್ಷಣದವರೆಗೂ ಕೂಡ ಕಾಡ್ತಾ ಇದ್ವು. ಆದರೆ ಸದ್ಯಕ್ಕೆ ಬೇರೆಯದ್ದೇ ತಿರುವುಗಳನ್ನು ಪಡೆದುಕೊಳ್ತಾ ಇದ್ದಾವೆ. ಹಾಗಾದರೆ ಗವರ್ನರ್ ಪಾತ್ರ ಏನು, ಕಾನೂನು ಏನು ಹೇಳುತ್ತೆ, ತಮಿಳುನಾಡು ರಾಜ್ಯ ರಾಜಕಾರಣ ನಮ್ಮ ರಾಜ್ಯ ರಾಜಕಾರಣದ ಯಾವ ಇತಿಹಾಸವನ್ನು ಜ್ಞಾಪಿಸುತ್ತೆ, ಹೀಗೆ ಹಲವು ವಿಚಾರಗಳನ್ನ ಇಟ್ಕೊಂಡು ತಮಿಳುನಾಡಿನಲ್ಲಿ ಯಾರು ಸಿ ಎಂ ಆಗ್ತಾರೆ ಅನ್ನೋದರ ಜೊತೆಗೆ ನಮ್ಮ ರಾಜ್ಯ ರಾಜಕೀಯದ ಮುಂದಿನ ದಿಕ್ಸೂಚಿಗೆ ಯಾವ ರೀತಿ ಪೂರಕವಾಗಬಹುದು ಅನ್ನೋದು ಇವತ್ತಿನ ಟಾಪ್ ಸ್ಟೋರಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಗವರ್ನರ್ ಗೇಮ್. ಓಕೆ, ಈ ಗೇಮ್ನಲ್ಲಿ ವಿಕ್ಟ್ರಿ ವಿಜಯ್ ನಿಜಕ್ಕೂ ವರಿ ಆಗಿದ್ದಾರಾ ಅಥವಾ ಎಲ್ಲ ಸರಿ ಹೋಗಿದ್ದಾರಾ? ರಜನಿಕಾಂತ್ ವರ್ಸಸ್ ವಿಜಯ್ ಪೊಲಿಟಿಕಲ್ ವಾರ್ ಅನ್ನುವ ರೀತಿಯಲ್ಲಿ ಸದ್ಯಕ್ಕೆ ಅಲ್ಲಿ ವಾತಾವರಣ ನಿರ್ಮಾಣವಾಗಿದೆ. SR ಬೊಮ್ಮಾಯಿ ಕೇಸ್ ನಿಮಗೆ ನೆನಪಾಗಬಹುದು. ನಮ್ಮ ರಾಜ್ಯದಲ್ಲಿ ಅಂದರೆ ಅತಂತ್ರ ಪರಿಸ್ಥಿತಿ ಇದ್ದಾಗ ಯಾವ ರೀತಿ ಸರ್ಕಾರ ವಜಾ ಮಾಡಲಿಕ್ಕೆ ಅಲ್ಲಿಯ ಆಗಿನ ನಮ್ಮ ರಾಜ್ಯಪಾಲರು ಮುಂದಾದರು, ಮತ್ತೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಹೊರ ಕೊಡ್ತು ಅನ್ನೋದನ್ನು ಗಮನಿಸಿದ್ದೀರಿ. ಎಸ್, ಲೆಟ್ಸ್ ಕಮ್ ಟು ದ ಪಾಯಿಂಟ್. ತಮಿಳುನಾಡು ರಾಜ್ಯ ರಾಜಕೀಯದಲ್ಲಿ ಖಂಡಿತವಾಗ್ಲೂ ರಣರೋಚಕ ವಾತಾವರಣ ನಿರ್ಮಾಣ ಆಗಿದೆ. ದ್ರಾವಿಡ ರಾಜಕೀಯಕ್ಕೆ ಹೊಸ ಟ್ವಿಸ್ಟ್ ಸಿಗುತ್ತಾ? ಗವರ್ನರ್ ಪಕ್ಷಪಾತಿ ಆಗ್ತಾ ಇದ್ದಾರಾ? ನಂಬರ್ ಹೊಂದಿಸಿದ್ರು ಕೂಡ ಗವರ್ನರ್ ರಾಜೇಂದ್ರ ಹರ್ಲೇಕರ್ ಗೇಮ್ ಆಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಉದ್ಭವಿಸಿತ್ತು. TVKಯ ವಿಕ್ಟ್ರಿ ವಿಜಯ್ಗೆ ಖಂಡಿತವಾಗ್ಲೂ ಟೆನ್ಷನ್ ಆಗಿದೆಯಾ? ಅವರು ಒಬ್ಬ ಹಿರಿಯ ನಟರು ಹೌದು, ನಿಷ್ಣಾತ ನಟರು ಹೌದು, ಪ್ರಜ್ಞಾವಂತ ನಟರು ಹೌದು. ಆದರೆ ಪ್ರಜ್ಞಾವಂತ ರಾಜಕಾರಣಿಯ ಒಬ್ಬ ಸೀನಿಯರ್ ಆರ್ಟಿಸ್ಟ್ ಸಿನಿಮಾದಲ್ಲಿ, ಆದರೆ ಇಲ್ಲಿ ಒಬ್ಬ ಜೂನಿಯರ್ ಪೊಲಿಟಿಷಿಯನ್ ಆಗಿರುವಾಗ ಅವರ ಶಕ್ತಿಗೆ, ಅವರ ಸೀಟಿಗೆ ಯಾವ ರೀತಿ ಶಬ್ದ ಕೇಳಿಸುತ್ತೆ? ಈಗಾಗಲೇ ತಮಿಳುನಾಡಿನ ಯುವ ಸಮುದಾಯ ಸೇರಿದಂತೆ ಇವರ ಎಲ್ಲ ಭರವಸೆಗಳಿಂದ ದ್ರಾವಿಡ ಪಕ್ಷಗಳನ್ನು ಪಕ್ಕಕ್ಕಿಟ್ಟು ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಅತಿ ಹೆಚ್ಚು ಸೀಟ್ಗಳನ್ನು ಪಡೆದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಆದರೆ CM ಸಿಟಿ ಓದೋರು ಯಾರು ಅನ್ನುವ ಪ್ರಶ್ನೆಗೆ ಹಿಂಬು ಕೊಡುವಂತೆ ಸದ್ಯದ ಬೆಳವಣಿಗೆಗಳು ನಾನಾ ರೀತಿಯ ಕಸರತ್ತನ್ನು ನಡೆಸಲಿಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಗಿದೆ. ದಟ್ಸ್ ವೈ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. 2+2 ಇಸ್ ನಾಟ್ ಈಕ್ವಲ್ ಟು 4 ಅನ್ನುವ ನಿಟ್ಟಿನಲ್ಲಿ ಸದ್ಯದ ತಮಿಳುನಾಡು ರಾಜ್ಯ ರಾಜಕಾರಣ ಈಗ ಇದೆ. ಲೆಟ್ಸ್ ಗೋ ಫಾರ್ ಒನ್ ಮೋರ್ ಬಿಗ್ ಅಪ್ಡೇಟ್. ಬಹುಮತದ ಸಿಟಿ ಊದಿಯೇ ಬಿಟ್ರ TVK ವಿಜಯ್. ವಿಜಯ್ಗೆ ಈಗಾಗಲೇ ಬೆಂಬಲ ಘೋಷಣೆ ಮಾಡಿದ್ದಾರೆ VCK ಲೆಫ್ಟ್ ಪಾರ್ಟೀಸ್. ಅಂದರೆ ಪ್ರಮಾಣ ವಚನ ಯಾವಾಗ, ಇವತ್ತು ಅಥವಾ ನಾಳೆ ನಾಳಿದ್ದಾಗುತ್ತಾ? ಗವರ್ನರ್ ಅವಕಾಶ ಕೊಡ್ತಾರಾ? ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಗಜಪ್ರಸವ ಅಂತ ಹೇಳಿದರೆ ಆಶ್ಚರ್ಯ ಆಗಲಾರ್ದು. 118 ಶಾಸಕರನ್ನ ಹಂಗು ಹಿಂಗು ಮಾಡಿ ಅಂತೂ ಇಂತೂ ವಿಜಯ್ ಹೊಂದಿಸ್ಬಿಟ್ರ. ಕಾಂಗ್ರೆಸ್ ಎಂಟ್ರಿಯಿಂದ ವಿಜಯ್ ನಸೀಬು ಸಲೀಸಾಯ್ತಾ, ಬದಲಾಯ್ತಾ? VCK CPIM ನಾಯಕರ ಮನವೊಲಿಕೆ ಮಾಡುವಲ್ಲಿ, ಮೂರೂ ಪಕ್ಷಗಳನ್ನು ಒಗ್ಗೂಡಿಸುವಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿ ಯಶಸ್ಸನ್ನು ತಂದುಕೊಟ್ರ, ಸಫಲರಾದ್ರ. ಬರೋಬ್ಬರಿ 118 ಶಾಸಕರ ಬೆಂಬಲದ ಪತ್ರ ರೆಡಿ ಆಯ್ತಾ? ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡಿಸೋದು ಒಂದೇ ಬಾಕಿನ? ಹಾಗಿದ್ರೆ ರಾಜ್ಯಪಾಲರು ಒಪ್ಪಿದ್ರೆ ಕೆಲವೇ ಗಂಟೆಗಳಲ್ಲಿ ವಿಜಯ್ CM ಆಗಬಹುದು. ಬಹುಮತದ ಸಿಟಿ, ಯಾಕಂತ ಹೇಳಿದ್ರೆ ವಿಜಲ್ ಅನ್ನೋದು ಅವರ ಪಕ್ಷದ ಸಿಂಬಲ್. ಆದರೆ ರಾಜಕಾರಣ ಅಂತ ಬಂದಾಗ TVKಯಲ್ಲಿ ಬಹುತೇಕರು DMK ಮತ್ತು ಅಣ್ಣಾ DMK ಇಂದ ಇರುವಂಥವ್ರೆ. ಹೀಗಿರುವಾಗ ಅವರು ವಿಜಯ್ ಅವರನ್ನು ಏನಾದರೂ ಆಟ ಆಡಿಸ್ಬಿಡ್ತಾರಾ, ಹಿಡಿತದಲ್ಲಿ ಇಟ್ಕೊಂಡ್ಬಿಡ್ತಾರಾ ಅನ್ನುವ ಪ್ರಶ್ನೆ ಕೂಡ ಗರಿಗೆದರಿದೆ. ಎಸ್, ಒಟ್ಟಿನಲ್ಲಿ ಏನಾಗುತ್ತೆ? ಗಜಪ್ರಸವ ಆಗಲಿಕ್ಕೆ ಸಂದರ್ಭ, ಸನ್ನಿವೇಶ, ಸಕ್ಸಸ್ಫುಲ್ ಡೆಲಿವರಿ ಆಗುತ್ತಾ, ಈಸಿ ಡೆಲಿವರಿ ಆಗುತ್ತಾ?
ಗೊತ್ತಿಲ್ಲ.